ನಿನ್ನೆಯಿಂದ ಈ ಗುಲಾಮರದ್ದೆಲ್ಲ ಒಂದೇ ಗೋಳು. ಮೋದಿ ಪತ್ರಿಕಾಗೋಷ್ಠಿಯನ್ನು ನಡೆಸೋದಿಲ್ಲ, ಮೋದಿ ಪತ್ರಿಕಾಗೋಷ್ಠಿಯನ್ನು ನಡೆಸಲೇಬೇಕು ಅಂತೆಲ್ಲ. ನರೇಂದ್ರ ಮೋದಿಯವರು ಪತ್ರಿಕಾಗೋಷ್ಠಿಯನ್ನು ನಡೆಸೋದಿಲ್ಲ ಕಣ್ರಯ್ಯ. ಏನ್ರಯ್ಯ ಇವಾಗ ಭಾರತದ ಪ್ರಧಾನಮಂತ್ರಿಗಳಾಗಿರುವಂಥವರು ಕಡ್ಡಾಯವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಲೇಬೇಕು ಅಂತ ಏನಾದ್ರೂ ನಮ್ಮ ಸಂವಿಧಾನದಲ್ಲಿ ಇದೆಯಾ? ದಯಮಾಡಿ ಯಾರಾದ್ರೂ ಸ್ವಯಂ ಘೋಷಿತ ಸಂವಿಧಾನ ರಕ್ಷಕರುಗಳು ತಿಳಿಸ್ಕೊಡಿ. ಸಾಂವಿಧಾನಿಕವಾಗಿ ಸಂಸತ್ತಿದೆ, ಸಾಂವಿಧಾನಿಕವಾಗಿ ಸಂಸತ್ತಿನಲ್ಲಿ ನಿಂತು ಪ್ರಶ್ನೆಗಳನ್ನು ಮಾಡಬೇಕು, ಮಾಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ತೆಗೆದುಕೊಳ್ಳಬೇಕು. ಸಂಸತ್ತಿನಲ್ಲಿ ನಿಂತು ಪ್ರಶ್ನೆಗಳನ್ನು ಮಾಡೋದು, ಉತ್ತರಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಸಂಸತ್ತಿನಿಂದ ಹೊರಬಂದು ರಸ್ತೆಯಲ್ಲಿ ನಿಂತುಕೊಂಡು ಮೀಡಿಯಾಗಳ ಮುಂದೆ ಪ್ರಶ್ನೆಗಳನ್ನು ಮಾಡಿದ್ರೆ ಯಾರಯ್ಯ ಉತ್ತರವನ್ನು ಕೊಡ್ತಾರೆ? ಯಾಕೆ ಉತ್ತರವನ್ನು ಕೊಡಬೇಕು ಅಂತ? ಪತ್ರಿಕೋದ್ಯಮದ ಹೆಸರಿನಲ್ಲಿ ತಲೆ ಬುಡ ಇಲ್ಲದಂತಹ ಪ್ರಶ್ನೆಗಳನ್ನು ಮಾಡಿಕೊಂಡು ಆ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕೊಟ್ಕೊಂಡು ಸಮಯವನ್ನೆಲ್ಲ ವ್ಯರ್ಥವನ್ನು ಮಾಡೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಬಳಿ ಸಮಯ ಇಲ್ಲ. ಅಂತಹ ಸಮಯವನ್ನು ವ್ಯರ್ಥವನ್ನು ಸಹ ಪ್ರಧಾನಮಂತ್ರಿಗಳು ಮಾಡೋದಿಲ್ಲ. ಪುರ್ಸೋತಾಗಿದ್ದಾರಲ್ಲ ನಿಮ್ಮ ಯುವ ನಾಯಕ, ಕನಸಿನ ಪ್ರಧಾನಮಂತ್ರಿ, ಭವಿಷ್ಯದ ನಾಯಕ. ನಾವು ಸಹ ನೋಡ್ತಾನೆ ಇದೀವಪ್ಪ, ಕಳೆದ 12 ವರ್ಷಗಳಿಂದ ಸುದ್ದಿಗೋಷ್ಠಿಗಳನ್ನು ಮಾಡಿ, ಪತ್ರಿಕಾಗೋಷ್ಠಿಗಳನ್ನು ಮಾಡಿ 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 ಅದೇನು ಬದಲಾವಣೆಗಳನ್ನು ತಂದುಬಿಟ್ರು, ಅದೇನೇನೆಲ್ಲ ಮಾಡಿಬಿಟ್ರು ಅಂತ. ಏನು ಮಾಡಿದ್ರು 12 ವರ್ಷದಿಂದ? ಅದೆಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿದ್ರು? ಏನಾದರೂ ಬದಲಾವಣೆ ಆಯಿತಾ? ಏನು ಬದಲಾವಣೆ ಆಗಲಿಲ್ಲ. ನರೇಂದ್ರ ಮೋದಿಯವರು ಯಾವ ವಿಷಯವನ್ನು, ಯಾವ ವಿಚಾರಗಳನ್ನು ಜನರಿಗೆ ತಿಳಿಸಬೇಕು ಅಂದ್ಕೊಂಡಿದ್ರು ಅದನ್ನು ತಿಳಿಸ್ತಾ ಇದ್ದಾರಲ್ಲ. ಮನ್ ಕಿ ಬಾತ್ ಇದೆ, ನರೇಂದ್ರ ಮೋದಿಯವರು ಅದರ ಮೂಲಕವಾಗಿ ದೇಶದ ಜನರನ್ನು ಮುಟ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆನೇ ಆಗ್ತಾ ಇಲ್ಲ. ಅದು ಯಾಕೆ? ಪ್ರೆಸ್ ಮೀಟೇ ಮಾಡಬೇಕಂತೆ, ಕೂತ್ಕೊಂಡು ಅಲ್ಲೇನೇ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಂತೆ, ಸಮಯವನ್ನು ವ್ಯರ್ಥವನ್ನು ಮಾಡಿಕೊಂಡು ಇವ್ರು ಕೇಳುವಂತಹ ತಲೆಬುಡ ಇಲ್ಲದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಂತೆ. ನರೇಂದ್ರ ಮೋದಿ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಬೊಗಳೆ ಭಾಷಣಗಳನ್ನು ಬಿಡ್ತಾ ಇದ್ದಾವೆ. ಯಾರ್ರೀ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿರೋದು? ನರೇಂದ್ರ ಮೋದಿಯವರು ಅದೆಷ್ಟು ನ್ಯೂಸ್ ಚಾನೆಲ್ಗಳನ್ನು ಬಂದ್ ಮಾಡಿಸಿದ್ದಾರೆ? ಯಾವುದಾದ್ರು ಒಂದೇ ಒಂದು ತೋರಿಸಿ. ಅದೆಷ್ಟು ಪತ್ರಕರ್ತರನ್ನು ಒದ್ದು ಜೈಲಿಗೆ ಹಾಕ್ಬಿಟ್ಟಿದ್ದಾರೆ? ಯಾರನ್ನಾರು ಒಬ್ಬರನ್ನು ತೋರಿಸ್ರಿ. ಅದೆಷ್ಟು ರಾಜ್ಯ ಸರ್ಕಾರಗಳನ್ನು ವಜಾಗೊಳಿಸಿ ಅದರ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಏರಿದ್ದಾರೆ? ಯಾವ್ದಾದ್ರು ಮಾಡಿದಾರ ನರೇಂದ್ರ ಮೋದಿಯವರು ಈ ರೀತಿಯಾಗಿ? ಬರೀ ಸುಳ್ಳು ಸುದ್ದಿಗಳನ್ನು ಹಾಕೋದು. ಪತ್ರಿಕಾ ಸ್ವಾತಂತ್ರ್ಯ ಇಲ್ವಂತೆ, ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ಬಿಟ್ಟಿದ್ದಾರಂತೆ. ಅದೇನೇ ನರೇಂದ್ರ ಮೋದಿಯವರನ್ನು ಸಹ ಇಂದಿರಾ ಗಾಂಧಿ ಮಾಡಿದ್ರಲ್ಲ ಆ ರೀತಿಯಾಗಿ. ಇಂದಿರಾ ಗಾಂಧಿ ವಿರುದ್ಧವಾಗಿ ಮಾತನಾಡಿದವ್ರನ್ನೆಲ್ಲ ಒದ್ಬಿಟ್ಟು ಜೈಲಿಗೆ ಹಾಕ್ತಾ ಇದ್ರಲ್ಲ. ಪತ್ರಿಕೆಗಳ ಮೇಲೆ ಎಲ್ಲ ಅವರ ಹಿಡಿತವನ್ನು ಇಟ್ಕೊಂಡಿದ್ರಲ್ಲ, ಅವ್ರು ಹೇಳಿದ್ದನ್ನೇ ಬರೀಬೇಕಾಗಿತ್ತಲ್ಲ ಆ ರೀತಿಯಾಗಿ. ನನಗೆಲ್ಲೋ ಒಂದೊಂದು ಸಲ ಅಂದ್ಕೊಳ್ತಾ ಇರ್ತೀನಿ, ನರೇಂದ್ರ ಮೋದಿಯವರು ಸಹ ಯಾಕೆ ಇಂದಿರಾ ಗಾಂಧಿಯವರ ರೀತಿಯಾಗಿ ದೇಶದಲ್ಲಿ ಒಂದು ಬಾರಿ ಎಮರ್ಜೆನ್ಸಿಯನ್ನು ಏರಬಾರ್ದು? ನಾವಂತೂ ಎಮರ್ಜೆನ್ಸಿಯನ್ನು ನೋಡಿಲ್ಲ ಯಾವ ರೀತಿಯಾಗಿರ್ತದೆ ಅಂತ. ನರೇಂದ್ರ ಮೋದಿಯವರು ಸಹ ದೇಶದಲ್ಲಿ ಒಂದು ಬಾರಿ ಎಮರ್ಜೆನ್ಸಿಯನ್ನು ಏರಬೇಕು. ಎಮರ್ಜೆನ್ಸಿಯನ್ನು ಏರಿ ಯಾರ್ಯಾರೆಲ್ಲ ವಿರೋಧಿಗಳಿದ್ದಾರೆ ನೋಡಿ, ಆ ವಿರೋಧಿಗಳನ್ನೆಲ್ಲ ಹಿಡಿದು ಒದ್ದು ಜೈಲಿಗೆ ಹಾಕ್ಬಿಡ್ಬೇಕು. ಅವಾಗ ಅರ್ಥ ಆಗುತ್ತೆ ಸ್ವತಂತ್ರ ಅಂದರೆ ಏನು, ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಎಷ್ಟು ಸ್ವತಂತ್ರ ಇದೆ, ಹೇಗೆ ಬದುಕ್ತಾ ಇದ್ದೀವಿ ಅಂತ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇತ್ತಲ್ಲ, ಆ ಸರ್ಕಾರದ ವಿರುದ್ಧವಾಗಿ ಮಾತನಾಡಿದ್ರೆ ಒದ್ದು ಜೈಲಿಗೆ ಹಾಕ್ಬಿಡ್ತಾ ಇದ್ರಲ್ಲ, ಆ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇಲ್ವಲ್ಲ ನರೇಂದ್ರ ಮೋದಿಯವರು. ಬಾಯಿಗೆ ಬಂದ ಟೀಕೆಗಳನ್ನು ಮಾಡಿದ್ರು, ಏನು ಹೇಳಿಕೆಗಳನ್ನು ಕೊಟ್ಟರು ಆರಾಮಾಗಿ ಅವ್ರ ಪಾಡ್ಗವ್ರು ಕೂಲಾಗಿ ಅವ್ರ ಪಾಡ್ಗವ್ರ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕಿಂತ ಸ್ವಾತಂತ್ರ್ಯ ಬೇಕು? ವೆಯ್ಟ್ ಮಾಡಿ ಒಂದು ಸ್ವಲ್ಪ ದಿನ, ಯೋಗಿ ಬರ್ತಾರೆ, ಪತ್ರಿಕಾಗೋಷ್ಠಿ ಏನು ಎಲ್ಲ ಗೋಷ್ಠಿಗಳನ್ನು ಮಾಡ್ತಾರೆ, ತುಂಬ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಅಷ್ಟೊಂದು ಆಸೆನಾ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡಿ ಬೇಗ ಕೆಳಗಡೆ ಇಳಿಸಿ ಯೋಗಿಯವ್ರನ್ನ ಬೇಗ ಪ್ರಧಾನಮಂತ್ರಿಗಳನ್ನಾಗಿ ಮಾಡೋದಕ್ಕೆ? ಬಂದಮೇಲೆ ಗೊತ್ತಾಗೋದೆ ನಿಮ್ಗೂ ಹೇಗಿರುತ್ತೆ ಅಂತ. ಅವಾಗ ನರೇಂದ್ರ ಮೋದಿ ಅವ್ರನ್ನೇ ಆಡು ಹೋಗ್ಲುತ್ತೀರ. ಇವತ್ತು ವಾಜಪೇಯಿ ಅವ್ರನ್ನ ಆಡು ಹೋಗ್ಲುತ್ತಿದ್ದೀರಲ್ಲ ಆ ರೀತಿಯಾಗಿ. ಅಯ್ಯೋ ಪುಣ್ಯಾತ್ಮ ನರೇಂದ್ರ ಮೋದಿ ಅವರೇ ಎಷ್ಟೋ ಚೆನ್ನಾಗಿತ್ತು ಅವರ ಆಡಳಿತನೇ. ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ನಾವು ಆಡಿದ್ದೆ ಆಟಗಳಾಗ್ಬಿಟ್ಟಿತ್ತು. ಬಾಯಿಗೆ ಬಂದಾಗೆಲ್ಲ ಹೇಳಿಕೆಗಳನ್ನು ಮಾಡಿಕೊಂಡು, ಬಾಯಿಗೆ ಬಂದಾಗೆಲ್ಲ ಟೀಕೆಗಳನ್ನು ಮಾಡಿಕೊಂಡು ಆರಾಮಾಗಿ ಓಡಾಡ್ಬೋದಾಗಿತ್ತು. ಇಲ್ಲ ಅದು ಇಲ್ವಲ್ಲ, ನಾವು ಬರುತ್ತೆ ನೋಡ್ತಾ ಇರಿ ನಿಮ್ಮ ಮುಖಗಳಿಗೆ. ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.